ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಪೇನ ಒಂದು ಕಸ್ಟಮರ್ ಸಪೋರ್ಟ್ಗೆ ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. ಇಲ್ಲಿ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಅಲ್ಲಿ ಫೇಲ್ ಆಗಿದೆ ಅಥವಾ ಪ್ರೊಸೆಸಿಂಗ್ ನಲ್ಲಿ ಹೋಗಿದೆ, ಅಥವಾ ಅಮೌಂಟ್ ಅನ್ನೋದು ಕಟ್ ಆಗಿದೆ, ವಾಪಸ್ ಅದು ಏನೊಂದು ಕ್ರೆಡಿಟ್ ಆಗಿಲ್ಲ, ಈ ರೀತಿ ಏನಾದ್ರು ಇಶ್ಯೂಗಳಿದೆ, ಏನಾದ್ರು ಸಮಸ್ಯೆ ಇದೆ ಅಂದ್ರೆ ಯಾವ ರೀತಿ ನಾವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ನಾವು ಇವತ್ತು ಚರ್ಚೆ ಮಾಡೋಣ. ಯೂಶಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ತಿರ್ಬೇಕಾದ್ರೆ ಟ್ರಾನ್ಸಾಕ್ಷನ್ ಫೇಲ್ ಅಂತ ಬಂದಾಗ ಅಮೌಂಟ್ ಕಟ್ ಆದ್ರೆ ಅದನ್ನ ನಾವು ಯಾವುದೇ ರೀತಿಯಲ್ಲಿ ಕಸ್ಟಮರ್ ಸಪೋರ್ಟ್ಗೆ ಕಾಂಟ್ಯಾಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಮಯದ ನಂತರದಲ್ಲಿ ಅದು ಆಟೋಮೆಟಿಕ್ ಆಗಿ ವಾಪಸ್ ನಮ್ಮ ಒಂದು ಅಕೌಂಟ್ಗೆ ಅದು ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸ್ನೇಹಿತರೆ, ಯಾವುದೇ ರೀತಿಯಲ್ಲಿ ಬ್ಯಾಂಕ್ಗೆ ಕಾಂಟ್ಯಾಕ್ಟ್ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ. ಅದೇ ರೀತಿ ಯಾವುದೇ ರೀತಿಯಲ್ಲಿ ಗೂಗಲ್ ಪೇಗೆ ಅಥವಾ ಗೂಗಲ್ ಪೇನ ಒಂದು ಏನು ಕಸ್ಟಮರ್ ಸಪೋರ್ಟ್ ಟೀಮ್ ಇರುತ್ತೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೀವು ಇನ್ನು ಅದೇನಾದ್ರೂ ಅದರಲ್ಲಿ ಏನಾದ್ರು ಲೇಟ್ ಆಗ್ತಾ ಇದೆಯಾ ಅಥವಾ ಅದು ರಿಫಂಡ್ ಬರೋದ್ರಲ್ಲಿ ತುಂಬಾ ಲೇಟ್ ಆಗ್ತಾ ಇದೆ ಅಂದ್ರೆ, ಇಲ್ಲಾಂದ್ರೆ ಪ್ರೊಸೆಸಿಂಗ್ ನಲ್ಲಿ ಹೋಗಿರುವಂತ ಪೇಮೆಂಟ್ ಅನ್ನೋದು ಸೆಟ್ಲ್ ಆಗ್ತಾ ಇಲ್ಲ ಅಂದ್ರೆ, ಅಂತ ಸಮಯದಲ್ಲಿ ಸ್ವಲ್ಪ ನೀವು ಗೂಗಲ್ ಪೇನ ಒಂದು ಕಸ್ಟಮರ್ ಸರ್ವಿಸ್ ಟೀಮ್ ಇರುತ್ತೆ ಅದರ ಒಂದು ಗಮನಕ್ಕೆ ತರಬೇಕಾಗುತ್ತೆ. ಆ ರೀತಿ ನಾವು ಯಾವ ರೀತಿ ನಾವು ಅಲ್ಲಿ ಗಮನಕ್ಕೆ ತರಬಹುದು ಅಥವಾ ಯಾವ ರೀತಿ ನಾವು ಅವರಿಗೆ ಅದ್ರ ಬಗ್ಗೆ ತಿಳಿಸಬಹುದು ಅಂತ ನಾನು ಇವತ್ತು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಗೂಗಲ್ ಪೇ ಆಪ್ ನ ಓಪನ್ ಮಾಡಿಬಿಟ್ಟು ಯಾವ್ದಾದ್ರು ಒಂದು ಟ್ರಾನ್ಸಾಕ್ಷನ್ ನಾನು ತಗೋತೀನಿ. ಅಲ್ಲಿ ಯಾವ ರೀತಿ ನಾನು ಅಲ್ಲಿ ಒಂದು ಕಸ್ಟಮರ್ ಸಪೋರ್ಟ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತೀನಿ. ನೋಡಿ, ಗೂಗಲ್ ಪೇ ಆಪ್ ನ ಓಪನ್ ಮಾಡಿದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ನಮ್ಮ ಒಂದು ಟ್ರಾನ್ಸಾಕ್ಷನ್ ಒಂದು ಏನ್ ಹಿಸ್ಟ್ರಿ ಇರುತ್ತೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಬಹುದು ಸಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಯಾವ್ದಾದ್ರು ಒಂದು ಟ್ರಾನ್ಸಾಕ್ಷನ್ ತಗೋತೀನಿ. ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿಯಲ್ಲಿ ನನ್ನ ಒಂದು ಟ್ರಾನ್ಸಾಕ್ಷನ್ಸ್ ಗಳು ಇಲ್ಲಿ ಫೇಲ್ ಆಗಿಲ್ಲ. ಇಲ್ಲಿ ಹಂಗೆ ಒಂದು ಯಾವ್ದಾದ್ರು ರ್ಯಾಂಡಮ್ಲಿ ಒಂದು ಟ್ರಾನ್ಸಾಕ್ಷನ್ ತಗೊಂಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಸೆಲ್ಫ್ ಟ್ರಾನ್ಸ್ಫರ್ ಮಾಡಿರುವಂತದ್ದು. ಇಲ್ಲಿ ಯಾವ್ದಾದ್ರು ಒಂದು ಇಲ್ಲಿ ನೋಡಿ ಮರ್ಚೆಂಟ್ ಟ್ರಾನ್ಸ್ಫರ್ ಇದೆ ಸ್ನೇಹಿತರೆ, ಅದನ್ನ ನಾನು ತಗೋತೀನಿ. ಮರ್ಚೆಂಟ್ ಅಂದ್ರೆ ನಾವು ಯಾವ್ದಾದ್ರು ಒಂದು ಶಾಪ್ ಅಲ್ಲಿ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಪೆಟ್ರೋಲ್ ಪಂಪ್ ಅಲ್ಲಿ ಎಲ್ಲ ಸ್ಕ್ಯಾನ್ ಪೇ ಮಾಡಿರ್ತೀವಿ ಅದು. ಇಲ್ಲಿ ನೋಡಿ, ಈ ರೀತಿ ನಾನು ಒಂದು ಮರ್ಚೆಂಟ್ ಟ್ರಾನ್ಸಾಕ್ಷನ್ ತಗೊಂಡಿದ್ದೀನಿ. ಈ ಒಂದು ಟ್ರಾನ್ಸಾಕ್ಷನ್ ಬಗ್ಗೆ ನಾವು ಗೂಗಲ್ ಪೇನ ಒಂದು ಕಸ್ಟಮರ್ ಸಪೋರ್ಟ್ಗೆ ನಾವು ಈ ಒಂದು ಏನೊಂದು ಅವರ ಗಮನಕ್ಕೆ ತರಬೇಕು ಅಂದ್ರೆ ಇಲ್ಲಿ ಸ್ವಲ್ಪ ಕೆಳಗಡೆ ಈ ರೀತಿ ಸ್ಕ್ರೋಲ್ ಅಪ್ ಡೌನ್ ಮಾಡಿದ್ರೆ, ಸ್ವಲ್ಪ ಮೇಲೆ ಕೆಳಗಡೆ ಈ ಕಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಹ್ಯಾವಿಂಗ್ ಇಶ್ಯೂಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಯಾವೊಂದು ಟ್ರಾನ್ಸಾಕ್ಷನ್ ನಿಮ್ಗೆ ತೊಂದರೆ ಇದೆ ಆ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಮಾಡಬೇಕು. ಮಾಡಿದ ನಂತರದಲ್ಲಿ ಪೇಮೆಂಟ್ ಇಶ್ಯೂ ಅಂತ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಮಿಸ್ಸಿಂಗ್ ರಿವಾರ್ಡ್, ರಿಪೋರ್ಟ್ ಫ್ರಾಡ್ ಅಂತ ಇದೆ, ಹಂಗೆಲ್ಲ ಕ್ಯಾನ್ಸಲ್ ದಿಸ್ ಪೇಮೆಂಟ್ ಅಂತ ಇದೆ. ಈಗ ಪೇಮೆಂಟ್ ಇಶ್ಯೂ ಅಂತ ಮೇಲ್ಗಡೆ ಇರುವಂತ ಆಪ್ಷನ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಯಾಕಂದ್ರೆ ಇಲ್ಲಿ ನಮ್ಮ ಒಂದು ಪೇಮೆಂಟ್ ಬಗ್ಗೆ ಇಶ್ಯೂ ಇದೆ. ಆ ನಂತರದಲ್ಲಿ ಈ ರೀತಿ ನೋಡಬಹುದು, ಇಲ್ಲಿ ನೀಡ್ಸ್ ಆಕ್ಷನ್ ಅಂತ ಇಲ್ಲಿ ಬರ್ತಾ ಇದೆ ನೋಡಬಹುದು. ಅವರ್ ರೆಕಾರ್ಡ್ಸ್ ಶೋ ದ್ಯಾಟ್ ಯುವರ್ ಪೇಮೆಂಟ್ ವಾಸ್ ಸಕ್ಸಸ್ಫುಲ್ ಅಂಡ್ ಯು ಶುಡ್ ಹ್ಯಾವ್ ರಿಸೀವ್ಡ್ ಯುವರ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಬರ್ತಾ ಇದೆ. ಅಂದ್ರೆ ನಿಮ್ಮ ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಆಗಿದೆ ಅಂತ ಹೇಳ್ತಾ ಇದೆ, ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಫೇಲ್ ಆಗಿಲ್ಲ. ನಿಮ್ಗೆ ಇಲ್ಲಿ ಫೇಲ್ಡ್ ಅಂತ ತೋರಿಸ್ತಾ ಇರುತ್ತೆ. ನಂತರದಲ್ಲಿ ಇಲ್ಲಿ ನಿಮ್ಗೆ ಏನಾದ್ರು ರಿಫಂಡ್ ಬರ್ತಾ ಇಲ್ಲ ಅಥವಾ ಅಮೌಂಟ್ ಅನ್ನೋದು ವಾಪಸ್ ಕ್ರೆಡಿಟ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ನೋಡಬಹುದು, ನಿಮ್ಮ ಒಂದು ಮರ್ಚೆಂಟ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದ್ರೆ ಬ್ಯಾಂಕ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಯಾಕಂದ್ರೆ ಇಲ್ಲಿ ಅಮೌಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಒಂದು ಸೆಂಡ್ ಆಗಿದೆ. ಇಂಥದ್ರಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಇನ್ನು ಕಾಂಟ್ಯಾಕ್ಟ್ ಸಪೋರ್ಟ್ ಅಂತ ಆಪ್ಷನ್ ಇರುತ್ತೆ, ನಾನು ಹೇಳ್ತೀನಿ ನೋಡಿ. ಯು ಹ್ಯಾವ್ ಆಲ್ರೆಡಿ ಕಾಂಟ್ಯಾಕ್ಟೆಡ್ ದ ಮರ್ಚೆಂಟ್ ಅಂಡ್ ದೇ ಡಿನೈಡ್ ಟು ಯು ರಿಫಂಡ್. ಅಂದ್ರೆ ಟೋಟಲ್ ಆಗಿ ನೀವು ಮರ್ಚೆಂಟ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಕೌಂಟ್ಗೆ ಆಲ್ರೆಡಿ ಅಮೌಂಟ್ ಹೋಗಿದೆ ಅಂತ ಹೇಳ್ತಾ ಇದೆ. ನಂತರದಲ್ಲಿ ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ಸಪೋರ್ಟ್ ಅಂತ ನಾವು ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಕಾಂಟ್ಯಾಕ್ಟ್ ಸಪೋರ್ಟ್ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೋಟಲ್ ಆಗಿ ಇದರಲ್ಲಿ ಇರುವಂತಹ ಒಂದು ಮಾಹಿತಿನ ನಾವು ಇಲ್ಲಿ ಒಂದು ನಮ್ಗೇನು ಒಂದು ಏನು ಸಫಿಶಿಯಂಟ್ ಅನ್ಸಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ಸಪೋರ್ಟ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಸ್ಟೆಪ್ 1 ಅಂತ ಬರ್ತಾ ಇದೆ, ವಾಟ್ ಕ್ಯಾನ್ ಯು ಹೆಲ್ಪ್ ಅಂತ. ಇಲ್ಲಿ ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಪೇಮೆಂಟ್ ಸ್ಟ್ರಕ್ ಇನ್ ಪ್ರೊಸೆಸಿಂಗ್ ಅಂತ ನಾನು ಟೈಪ್ ಮಾಡ್ತೀನಿ. ಈ ರೀತಿ ಟೈಪ್ ಮಾಡಿಬಿಟ್ಟು ನಾವು ಸೆಂಡ್ ಮಾಡೋಣ. ಈ ರೀತಿ ನಾನು ಟೈಪ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ಟೆಪ್ 2 ನಲ್ಲಿ ಚೂಸ್ ದ ಬೆಸ್ಟ್ ಡಿಸ್ಕ್ರಿಪ್ಷನ್ ಫಾರ್ ದಿಸ್ ಇಶ್ಯೂ ಅಂತ ಬರ್ತಾ ಇದೆ. ಇದರಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಗಳಿದೆ. ಇದರಲ್ಲಿ ಯಾವ ಒಂದು ತೊಂದರೆ ಆಗಿದೆ ಅಂತ ಕೇಳ್ತಾ ಇದೆ, ಆ ಒಂದು ತೊಂದರೆನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಕ್ಯಾನ್ಸಲ್ ಪೇಮೆಂಟ್ ಅಂತ ಕೂಡ ಕೇಳ್ತಾ ಇದೆ, ಬರ್ತಾ ಇದೆ. ನಂತರದಲ್ಲಿ ಅನೇಬಲ್ ಟು ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಅಂತ ಮೇಲ್ಗಡೆ ಇದೆ. ಇಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ಫೇಲ್ ಆಗಿದ್ರೆ ನಿಮ್ಮ ಒಂದು ರಿಫಂಡ್ ಕೂಡ ಆಪ್ಷನ್ ಇಲ್ಲಿ ಇರುತ್ತೆ, ವಾಪಸ್ ಬಂದಿಲ್ಲ ಅಂತ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ.
ಇಲ್ಲಿಂದ ಸೆಲೆಕ್ಟ್ ಒನ್ ಅಂತ ಇದೆ. ಇಲ್ಲಿ ನೀವು ಪೇಮೆಂಟ್ ಯಾವ ಟೈಪ್ ಅಂದ್ರೆ ಬಿಲ್ ಪೇಮೆಂಟ್ ಮಾಡಿದ್ರಾ ಅಥವಾ ಪರ್ಸನ್ ಟು ಮರ್ಚೆಂಟ್ ಮಾಡಿದ್ರಾ ಅಥವಾ ಪರ್ಸನ್ ಟು ಪರ್ಸನ್ ಮಾಡಿದ್ರಾ ಅಂತೆಲ್ಲ ಕೇಳ್ತಾ ಇದೆ. P2M ಅಂದ್ರೆ ಪರ್ಸನ್ ಟು ಮರ್ಚೆಂಟ್. ನಾನು ಪರ್ಸನ್ ಟು ಮರ್ಚೆಂಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಈ ರೀತಿ ಕೆಲವೊಂದಿಷ್ಟು ಮಾಹಿತಿನ ಇದು ತೋರಿಸ್ತಾ ಇದೆ. ನಂತರದಲ್ಲಿ ನೋಡಿ, ನಂತರದಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಕಾಂಟ್ಯಾಕ್ಟ್ ಅಸ್ ಅಂತ ಇಲ್ಲಿ ಆಪ್ಷನ್ ಬರ್ತಾ ಇದೆ. ನೀವು ಚಾಟ್ ಮೂಲಕನು ಮೆಸೇಜ್ ಮೂಲಕನು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಕಾಲ್ ಮೂಲಕನು ಮಾಡಬಹುದು. ಇಲ್ಲಿ ಕಾಲ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಕಾಲ್ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ನಂಬರ್ ತೋರಿಸ್ತಾ ಇದೆ. ಈ ಒಂದು ನಂಬರ್ಗೆ ನೀವು ಕನೆಕ್ಟ್ ಕಾಲ್ ಮಾಡಿ ಅಂತ ಹೇಳ್ತಾ ಇದೆ. ಇಲ್ಲಿ ಹಿಂದಿ, ಇಂಗ್ಲಿಷ್, ತಮಿಳ್, ಕನ್ನಡ, ತೆಲುಗು ಇಷ್ಟು ಲ್ಯಾಂಗ್ವೇಜಸ್ಗಳು ಇಲ್ಲಿ ನೋಡೋಕೆ ಸಿಗುತ್ತೆ. ಈ ನಂಬರ್ಗೆ ನೀವು ಫರ್ದರ್ ನೀವು ಏನಾದರೂ ನಿಮಗೆ ಏನು ಸಾಲ್ವ್ ಆಗ್ತಾ ಇಲ್ಲ ಅಂದ್ರೆ ಈ ನಂಬರ್ಗೆ ನೀವು ಕಾಲ್ ಮಾಡಿ ಅಂತ ಹೇಳ್ತಾ ಇದೆ. ಇಷ್ಟೆಲ್ಲ ಒಂದು ಪ್ರೊಸೆಸಿಂಗ್, ಇಲ್ಲಿ ಇಷ್ಟೆಲ್ಲ ಒಂದು ಪ್ರೊಸೆಸ್ ಹೋಗೋದಿಲ್ಲ ಸ್ನೇಹಿತರೆ. ನಿಮ್ಮ ಪೇಮೆಂಟ್ ಅನ್ನೋದು ಫೇಲ್ ಆಗಿದ್ರೆ ಇಲ್ಲಿ ನೇರವಾಗಿ ಅದು ನಿಮ್ಮ ಒಂದು ಟಿಕೆಟ್ ನ ರೈಸ್ ಮಾಡ್ಕೊಳ್ಳುತ್ತೆ ಅಂದ್ರೆ ಅಥವಾ ಒಂದು ಕಂಪ್ಲೇಂಟ್ ಅನ್ನೋದು ರೈಸ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿದೆ, ಅದಕ್ಕಾಗಿ ಈ ರೀತಿ ತೋರಿಸ್ತಾ ಇದೆ. ನೀವು ಕಂಪ್ಲೇಂಟ್ ನ ರೈಸ್ ಮಾಡಿದ್ರೆ ನಿಮ್ಮ ಒಂದು ಅಲ್ಲಿ ಅವರ ಒಂದು ಗಮನಕ್ಕೆ ನಿಮ್ಮ ಒಂದು ಇಶ್ಯೂ ಏನಿದೆ ಅವರ ಒಂದು ಗಮನಕ್ಕೆ ಅದು ಬರುತ್ತೆ. ನಂತರದಲ್ಲಿ ನಿಮ್ಮ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ. ಈ ರೀತಿ ನಾವು ಗೂಗಲ್ ಪೇ ನಲ್ಲಿ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.